ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ KYC ಬಗ್ಗೆ ಬರ್ತಿರೋ ಸುಳ್ಳು ಸುದ್ದಿಗಳು, ನಕಲಿ ಲಿಂಕ್ಗಳು ಮತ್ತು ಸರ್ಕಾರದ ಅಧಿಕೃತ ಸ್ಪಷ್ಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. KYC ಅಪ್ಡೇಟ್ ಬಂದಿದೆಯಾ? ಗೃಹಲಕ್ಷ್ಮಿ ಹಣ ಬರೋದು ನಿಂತು ಹೋಗುತ್ತಾ? ಖಂಡಿತ ಇಲ್ಲ. ಅನೇಕ ಜನರು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಷ್ಟೇ. ಸತ್ಯ ಏನಂದ್ರೆ, ಗೃಹಲಕ್ಷ್ಮಿಗೆ KYC ಕಡ್ಡಾಯ ಅಂತ ಇದುವರೆಗೂ ಸರ್ಕಾರ ಯಾವುದೇ ಅಧಿಕೃತ ಆದೇಶ ಮಾಡಿಲ್ಲ. ಇದು ಕೇವಲ ವದಂತಿ ಮಾತ್ರ. ಹಣ ಬರದೇ ಇರೋಕೆ ಕಾರಣ ಏನಂದ್ರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೆ ಇರೋದೇ ಕಾರಣ ಹೊರತು KYCಗೆ ಅದಕ್ಕೂ ಸಂಬಂಧವೇ ಇಲ್ಲ. ಈ ಸುಳ್ಳು ಸುದ್ದಿಯಿಂದ ಲಾಭ ಪಡಿತಿರುವ ಸೈಬರ್ ವಂಚಕರು ಮೊಬೈಲ್ಗಳಲ್ಲಿ ಅಪಾಯಕಾರಿ ಲಿಂಕ್ಗಳನ್ನು ಕಳಿಸಿ ವಂಚಿಸುತ್ತಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್, OTP ಕದಿಯೋಕೆಂದೇ ನಕಲಿ ಆ್ಯಪ್ಗಳು ಹಾಗೂ ವೆಬ್ಸೈಟ್ಗಳನ್ನೇ ಸೃಷ್ಟಿ ಮಾಡಿದ್ದಾರೆ. ಈ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಯಾರೂ ಕೂಡ ಅನಧಿಕೃತ ಲಿಂಕ್ ಕ್ಲಿಕ್ ಮಾಡಬಾರ್ದು, OTPಯನ್ನು ಶೇರ್ ಮಾಡಬಾರ್ದು. ಒಂದು ವೇಳೆ ಭವಿಷ್ಯದಲ್ಲಿ KYC ಏನಾದರೂ ಕಡ್ಡಾಯವಾದರೂ ಸರ್ಕಾರವೇ ಅದಕ್ಕೆ ಸಂಪೂರ್ಣ ಹಾಗೂ ಸುರಕ್ಷಿತ ಅಧಿಕೃತ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದೆ. ಯಾವುದೇ ಅಪ್ಡೇಟ್ಸ್ ಬಂದರೂ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀವಿ. ಈಗಲೇ ಫಾಲೋ ಮಾಡ್ಕೊಳ್ಳಿ. ಅಧಿಕೃತ ಮಾಹಿತಿಯನ್ನಷ್ಟೇ ನಂಬಿ. ಹಾಗಾದರೆ ಇಂಥ ಡಿಜಿಟಲ್ ವಂಚನೆಗಳಿಂದ ನಮ್ಮ ಕುಟುಂಬದವರನ್ನು ರಕ್ಷಿಸಲು ನಾವು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುತ್ತಿದ್ದೀವ. ಯೋಚನೆ ಮಾಡಬೇಕು. ಈ ಮಾಹಿತಿ ನಿಮಗೇನಾದರೂ ಉಪಯೋಗ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ಈಗಲೇ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.